ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡೋದರಿಗೆ ನಮಸ್ಕಾರ. ಇವತ್ತು ನಾವು ಮಂಗಳೂರಿಗೆ ಲೋಡ್ ತೊಗೊಂಡು ಬರ್ತಾ ಇರಬೇಕಾದ್ರೆ ಒಂದು ಸಣ್ಣದ ಆಕ್ಸಿಡೆಂಟ್ ಆಗುತ್ತೆ. ನಮ್ಮ ಗಾಡಿಗೂ ಮತ್ತು ಇನ್ನೊಂದು ಕಾರಿಗೂ, ಸ್ವಿಫ್ಟ್ ಗಾಡಿಗೂ ಮತ್ತು ನಮ್ಮ ಗಾಡಿಗೂ ಮಧ್ಯದಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ. ಏನಂದರೆ, ನಾನು ಸೀದಾ ಬರ್ತಾ ಇರಬೇಕಾದ್ರೆ ಅವರು ಲೆಫ್ಟ್ ಸೈಡಿಂದ ಅಲ್ಲಿ ಫ್ಲೈಓವರ್ ಕೆಲಸ ನಡೀತಾ ಇರ್ತದೆ. ಒಂದೇ ಗಾಡಿ ಪಾಸ್ ಆಗೋಷ್ಟೇ ಜಾಗ, ಲೆಫ್ಟ್ ಸೈಡ್ ಏನು ಜಾಗ ಇರಲ್ಲ. ಒಂದು ಬೈಕ್ ಓಡೋಷ್ಟು ಜಾಗ ಮಾತ್ರ ಇದ್ದಿದ್ದು. ಅಲ್ಲಿ ಬೈಕ್ನವ್ರು ಬರೋದಕ್ಕೂ ಜಾಗ ಇರಲಿಲ್ಲ. ಯಾಕಂದ್ರೆ ಮುಂದೆಗಡೆ ಆಟೋ ನಿಲ್ಸ್ಕೊಂಡು ನಿಂತಿದ್ರು. ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಇಳಿಸೋದಕ್ಕಾಗಿ, ಹಚ್ಕೊಳ್ಳೋದಕ್ಕಾಗಿ ಆಟೋದವರು ಒಂದು ಆಟೋನ ಸೈಡ್ಗೆ ಹಾಕೊಂಡಿದ್ರು. ಹಾಗಾಗಿ ಈ ಥರ ಆಯಿತು. ಅದಾದಮೇಲೆ ಸ್ವಲ್ಪ ಬಿರ್ಸಾಗೆ ಮಾತಾಡ್ತಾರೆ ಕಾರ್ನವರು. ಹಾಗೆ ದೊಡ್ಡ ಗಾಡಿ ಅವ್ರದೇ ತಪ್ಪು ಅನ್ನೋ ರೀತಿ ಹೇಳ್ತಾರೆ. ಅವರು ಲೆಫ್ಟ್ ಸೈಡಿಂದ ಏನು ಬಂದಿದ್ರಲ್ಲ, ಬಂದು ಮತ್ತೆ ಫ್ರಂಟ್ ಎಲ್ಲ ಪಾಸ್ ಆಗಿತ್ತು, ಸೀದಾ ಹೋಗಿದ್ರು ಏನಾಗ್ತಿರ್ಲಿಲ್ಲ. ಅಲ್ಲಿ ಫ್ರಂಟ್ ಎಲ್ಲ ಪಾಸ್ ಆದ್ಮೇಲೆ ಬ್ಯಾಕ್ ಇನ್ನೇನು ಸ್ವಲ್ಪ ಉಳಿದಾಗ ಸಡನ್ ಆಗಿ ಮತ್ತೆ ಲೆಫ್ಟಿಗೆ ಕಟ್ ಮಾಡ್ತಾರೆ ಕಾರ್ನವರು. ಹಾಗಾಗಿ ನಮ್ಮ ಗಾಡಿಗೆ ಅವ್ರ ಗಾಡಿಗೆ ಟಚ್ ಆಗುತ್ತೆ. ಎರಡು ಟಚ್ ಆದಮೇಲೆ ಅವ್ರ ಗಾಡಿ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜನ್ನು ಕಟ್ಕೊಡ್ಲೇಬೇಕು ಅಂತ ಹೇಳಿ ನನ್ನ ಹಿಡ್ಕೊತಾರೆ. ಸ್ವಲ್ಪ ನನಗೆ ಜೋರು ಮಾಡ್ತಾರೆ. ಆ ಗಾಡಿನ ಡ್ಯಾಮೇಜ್ ಸರಿ ಮಾಡಿಸ್ಕೊಡ್ಲೇಬೇಕು ನೀನು, ಹಾಗೆ ಹೋಗೋ ಹಾಗಿಲ್ಲ, ಇಲ್ಲಾಂದ್ರೆ ಕಂಪ್ಲೇಂಟ್ ಮಾಡ್ತೀವಿ ಅಂತಾರೆ. ನೋಡಿ ಸರ್, ನನ್ನ ಕಡೆಯಿಂದ ಬಂದು ಟಚ್ ಮಾಡಿದ್ದೀನಿ, ನೀವು ಹೀಗೆ ಲೆಫ್ಟ್ ಸೈಡಿಂದ ಬಂದಿದ್ದೀರಾ, ತಪ್ಪಾಗಿದೆ, ಇಲ್ಲ ಅಂತ ಹೇಳಲ್ಲ. ಇದಕ್ಕೆ ನೀವೇನು ಹೇಳ್ತಿರೋ ಅದನ್ನು ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತೀನಿ. ಆದರೆ ಅವರು 20,000 ಕೊಡು, 26,000 ಕೊಡು ಅಂತ ಹೇಳ್ತಾರೆ. ಕಂಪ್ನಿಯವರಿಗೆ ನಾನು ಕೂಡ ಫೋನ್ ಮಾಡಿ ಹೇಳ್ತೇನೆ, ಹೀಗಾಗಿದೆ ಸರ್ ಅಂತ. ಅದಾದಮೇಲೆ ನಾನು ಹೇಳೋದೇನೆಂದರೆ, ಇಲ್ಲಿ ತಪ್ಪು ನಮ್ಮದೋ ಅವ್ರದ್ದೋ, ಪೊಲೀಸ್ನವ್ರು ಒಂದು ಮಾತು ಹೇಳಿದ್ರು, ತಪ್ಪು ನಿಮ್ಮದೋ ಅವ್ರದ್ದೋ ಗೊತ್ತಿಲ್ಲ, ನಿಂದು ತಪ್ಪಂತ ಹೇಳಲ್ಲ, ದೊಡ್ಡ ಗಾಡಿಯವ್ರದ್ದು ತಪ್ಪಂತ ಹೇಳಲ್ಲ. ಈಗ ಇಬ್ಬರ ನಡುವೆ ಏನೋ ಒಂದು ಆಕಸ್ಮಿಕವಾಗಿ ಏನೋ ನಡೆದು ಬಿಟ್ಟಿದೆ, ಅದನ್ನು ಸರಿಪಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ನಮ್ಮಿಬ್ಬರ ಒಪ್ಪಂದದ ಮೇರೆಗೆ ಪೊಲೀಸ್ನವರು ನಾವಿಲ್ಲೇ ಮುಗಿಸ್ಕೊತೀವಿ, ಏನು ತೊಂದರೆ ಇಲ್ಲ, ಸ್ಟೇಷನ್ಗೆ ಏನು ಬರಲ್ಲ ಅಂದಾಗ ಅವರು ಆಯಿತು, ನಿಮ್ಗೇನು ಹಾಗೆ ಕಂಪ್ಲೇಂಟ್ ಮಾಡೋದಾದರೆ ಮಾಡಿ, ಇಲ್ಲಾದರೆ ನೀವೇ ಬಗೆಹರಿಸ್ಕೊಳ್ಳೋದಾದ್ರೆ ಬಗೆಹರಿಸ್ಕೊಳ್ರಿ ಅಂತಾರೆ. ನಾವು ಯಾವುದೇ ತೊಂದರೆ ಇಲ್ಲ, ನಾವು ಅದನ್ನು ಸರಿಪಡಿಸ್ಕೊತೀವಿ ಅಂತ ಹೇಳಿ ನಾವು ಮತ್ತು ಕಾರ್ನವರು ಮಾತಾಡ್ಕೊಂಡು, ನಮ್ಮ ಕಂಪ್ನಿಯವರು ಮತ್ತು ಕಾರ್ನವರು ನಾವೆಲ್ಲ ಮಾತಾಡಿ ಇಷ್ಟಂತ ಒಂದು ಸಣ್ಣ ಒಂದು ಅಮೌಂಟನ್ನು ಕೊಟ್ಟು ನಾವು ಅಲ್ಲಿಂದ ನಾವು ಒಪ್ಪಂದ ಮಾಡಿಕೊಂಡು ಅಲ್ಲಿಂದ ಬರ್ತೀವಿ. ಏನಪ್ಪ ಅಂದರೆ, 5 ನಿಮಿಷ ಲೇಟ್ ಆದರೆ ನಮಗೂ ತೊಂದರೆ ಇಲ್ಲ, ಅವ್ರಿಗೂ ತೊಂದರೆ ಇಲ್ಲ. ನೋಡಿ, 5 ನಿಮಿಷ ಅವಸರ ಪಡೋ ವೇಳೆಯಲ್ಲಿ ಚಿಕ್ಕದಾಗಿದ್ದು ತೊಂದರೆ ಇಲ್ಲ, ದೊಡ್ಡದಾಗಿ ಏನಾದರೂ ಒಂದು ದೊಡ್ಡ ಅಪಘಾತ ಆದರೆ ಏನೂ ಮಾಡೋಕ್ಕಾಗೋದಿಲ್ಲ, ದುಡ್ಡಿನಿಂದ ಏನನ್ನೂ ಮಾಡೋಕ್ಕಾಗೋದಿಲ್ಲ. ವಾಹನಗಳು ನಾವು ಓಡಿಸ್ದಂಗೆ ಓಡ್ತಾವಷ್ಟೇ, ನಾವು ಅವನ್ನ ನೀಟಾಗಿ ಓಡಿಸ್ಬೇಕು. ಮತ್ತು ನಾನು ಕೂಡ 2 ಮಿರರನ್ನು ಆ ಕಡೆ ಈ ಕಡೆ 2 ಮಿರರನ್ನು ಸೆಟ್ ಮಾಡಿಸ್ಕೊತೀನಿ. ಆಲ್ರೆಡಿ ನಾನು ಫಿಟ್ ಮಾಡಿದ್ದೀನಿ, ಸೆಟ್ಟಿಂಗನ್ನು ಮಾಡ್ಕೊತೀನಿ. ಯಾಕಂದರೆ ಅಲ್ಲಿ ಫ್ರಂಟಲ್ಲಿ ಕಾಣೋದಿಲ್ಲ, ಸ್ವಲ್ಪ ಒಂದು ಫ್ರಂಟಲ್ಲಿರುವಂಥದ್ದು ಒಂದು ಸುಮಾರು ದೂರ ನಮಗೆ ಫ್ರಂಟಲ್ಲಿ ಮುಂದೆಗಡೆನೆ ಬಂದು ನಿಂತ್ಕೊಂಡ್ರೆ ನಮಗೇನು ಕಾಣಿಸೋದಿಲ್ಲ. ಹಾಗಾಗಿ ಅಲ್ಲಿ ಮಿರರ್ಗಳನ್ನು ಸೆಟ್ ಮಾಡಿ ಮುಂದೆ ಯಾವುದೇ ತೊಂದರೆ ಆಗದಿರೋ ಹಾಗೆ ಆ ಮಿರರ್ಗಳನ್ನು ಸ್ವಲ್ಪ ಎಲ್ಲ ಕ್ಲಿಯರಾಗಿ ಕಾಣೋ ಹಾಗೆ ಮಿರರ್ಗಳನ್ನು ಸೆಟ್ ಮಾಡಿಸ್ಕೊತೀನಿ. ಮತ್ತು ಇನ್ನು ನಮ್ಮ ಕಡೆಯಿಂದನೂ ತಪ್ಪಾಗಿದೆ ಅಂತ ಹೇಳ್ತಾರಲ್ಲ, ಅವ್ರ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಹೇಳಿದ್ಮೇಲೆ ಇವೆಲ್ಲ ಸರ್ವೇ ಸಾಮಾನ್ಯ, ಏನು ಮಾಡೋಕ್ಕಾಗೋದಿಲ್ಲ. ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನೋಡಿ, ನನ್ನ ಕಡೆಯಿಂದ ತಪ್ಪಿಲ್ಲ ಅಂದರೂ ಕೂಡ ಅವ್ರು ಸ್ವಲ್ಪ ಜೋರಾಗೆ ಮಾತಾಡಿದ್ರು. ಯಾಕಂದರೆ ಎಲ್ಲ ಭಾಳ ಜನ ಇದ್ರಲ್ಲ, ನಾನು ಒಬ್ಬನೇ ಇದ್ದೆ, ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಪಾಪ ಅವ್ರಿಗೆ ಕೋಪ ಬಂದಿದೆ, ನಾವು ಏನೋ ಗಾಡಿ ಟಚ್ ಮಾಡಿಬಿಟ್ಟಿದ್ದೀವಿ, ನಮ್ಮಿಂದನೇ ತಪ್ಪಾಗಿದೆ ಅಂತ. ಯಾಕಂದರೆ ಅಲ್ಲಿ ಯಾರೂ ನೋಡೋಕ್ಕೆ ಇರೋದಿಲ್ಲ, ಅಲ್ಲಿ ಕಾರು ಓಡಿಸ್ತಾ ಇದ್ರಲ್ಲ ಅವ್ರಿಗೆ ಮಾತ್ರ ಗೊತ್ತು ಅಲ್ಲಿ ಏನಾಯಿತು ಅಂತೇಳಿ. ಈ ಆಮೇಲೆ ಬಂದಂಥ ಅವರ ಜೊತೆಗಾರರಿಗೆ ಅದೆಲ್ಲ ಗೊತ್ತಿರೋದಿಲ್ಲ. ಹಾಗಾಗಿ ಅವರು ಕೂಡ ನನ್ನಿಂದನೇ ತಪ್ಪಾಗಿದೆ ಅನ್ನುವಂಥ ಒಂದು ಅವರಿಗೆ ಮಾಹಿತಿ ಇರ್ತದಲ್ಲ, ನಾನೇ ಹೋಗಿ
ಟಚ್ ಮಾಡಿದೆ ಅನ್ನುವಂಥ ಮಾಹಿತಿ ಅವ್ರು ಹೇಳಿರ್ತಾರೆ. ಹಾಗಾಗಿ ಅವರು ಸ್ವಲ್ಪ ಜೋರು ಮಾಡ್ತಾರೆ. ಏನೂ ತೊಂದರೆ ಇಲ್ಲ, ನಾನು ಹೇಳ್ತೀನಿ. ನನಗೆ ನೀವು ಹೊಡೆದ್ರು ಹೊಡಿಬೋದು, ಬೈದ್ರು ಬೈಬೋದು. ಬಟ್ ನಾನು ಹೇಳ್ತಿರೋದಂದ್ರೆ, ನಾನು ಬೇಕಂದರೆ ನಾನು ನಿಮಗೆ ಆನೆ ಮಾಡಿ ಹೇಳ್ತೇನೆ, ನಮ್ಮ ತಾಯಿ ಮೇಲೆ ಆನೆ ಮಾಡಿ ಬೇಕಾದರೂ ಹೇಳ್ತೇನೆ. ನನ್ನ ಕಡೆಯಿಂದ ನಾನೇ ಬೇಕು ಅಂತ ಯಾವುದೇ ಕಾರಣಕ್ಕೂ ಇದನ್ನು ಟಚ್ ಮಾಡಲಿಲ್ಲ. ನಾನು ಏನಾದರೂ ರ್ಯಾಶಾಗಿ ಓಡಿಸ್ಕೊಂಬರಲಿಲ್ಲ. ಇದು ಆಗಿರೋದು ಅವರು ಲೆಫ್ಟ್ ಸೈಡಿಂದ ಬಂದಿದ್ದಕ್ಕೆ ಅಚಾನಕ್ ಆಗಿ ಆಗಿರೋದು ಅಂತ ನಾನು ಹೇಳ್ತೇನೆ. ಆದರೆ ನಿನ್ನ ಆನೆ ಪ್ರಮಾಣಗಳನ್ನೆಲ್ಲ ನಂಬೋದಿಲ್ಲ ನಾವು. ಹಾಗಾದರೆ ಪೊಲೀಸ್ನವ್ರು ಅಲ್ಲೇ ಇದ್ದಾರೆ, ಅವ್ರ ಫೋಟೋ ಕೂಡ ಹಿಡಿದಿದ್ದಾರೆ. ಬೇಕಾದ್ರೆ ಅವ್ರನ್ನ ಪೊಲೀಸ್ ಸರ್ರನ್ನ ಕೇಳ್ರಿ, ಅಲ್ಲಿ ಪೊಲೀಸ್ ಸಾಹೇಬರು ಕೂಡ ಒಬ್ರಿದ್ರು, ಅವ್ರನ್ನ ಕೇಳ್ರಿ ಅಂತ ಹೇಳ್ತೇನೆ. ಆವಾಗ ಅವ್ರನ್ನೂ ನಂಬಲ್ಲ ನಾವು ಅಂತಾರೆ. ಹಾಗಾದರೆ ನಿಮ್ಗೇನು ಅನಿಸ್ತದೆ ಅದನ್ನು ಮಾಡಿ ಅಂತ ನಾನು ಹೇಳ್ತೇನೆ. ಹಾಗಾಗಿ ದಯಮಾಡಿ ಕಾರ್ನವ್ರಿಗೆ ರಿಕ್ವೆಸ್ಟ್, ಲೆಫ್ಟ್ ಸೈಡಿಂದ ಬಂದರೆ ನಮಗೂ ತೊಂದರೆ, ನಿಮಗೂ ತೊಂದರೆ. ಅಲ್ಲದೆ ಜಾಗ ಇದ್ದರೆ ಬನ್ನಿ, ತೊಂದರೆ ಇಲ್ಲ. ಹಾರನ್ ಮಾಡಿಕೊಂಡು ನಿಮಗೆ ಆ ಕಡೆಯಿಂದನೇ ಬರಬೇಕು ಅಂತ ಅಲ್ಲಿ ವಿಧಿ ಇಲ್ಲ, ಆ ಕಡೆಯಿಂದನೇ ಪಾಸ್ ಹಾಕಲೇಬೇಕು, ಆ ಕಡೆ ಜಾಗ ಬಿಟ್ಟರೆ ಬೇರೆ ಜಾಗ ಇಲ್ಲ ಅಂತ ಇದ್ದರೆ ಹಾರನ್ ಮಾಡಿಕೊಂಡು ಲೆಫ್ಟ್ ಸೈಡಿಂದ ಬರ್ರಿ, ಆಯ್ತಾ? ಇದೆಷ್ಟು ಸರಿನೋ ನಮ್ಗೆ ಗೊತ್ತಿಲ್ಲ. ಬಟ್ ನನಗಾಗಿದ್ದು ಬೆಳಗಿನ ಜಾವ 7 ಗಂಟೆ ಆಗಿದ್ದು, 2 ಗಂಟೆವರೆಗೂ ನಾನು ಅಲ್ಲೇ ಇದ್ದು ಬೇಕಾದಷ್ಟು ಮಾತುಗಳನ್ನು ಅವರು ಮಾತಾಡುವಂತಹ ಮಾತುಗಳನ್ನು ಕೇಳಿ ಅವರಿಗೆ ಸುಮಾರು ಜನರಿಗೆ ನಾನು ಒಬ್ಬನು ಉತ್ತರ ಕೊಟ್ಟು, ಯಾಕಂದರೆ ಓಡಿಸ್ತಾ ಇರೋದು ನಾನೊಬ್ಬನೇ, ಬೇರೆ ಯಾರು ಇರಲಿಲ್ಲ. ನನ್ನ ಕಡೆನೇ ನಾನಾ ತಪ್ಪುಗಳನ್ನು ಅವರು ಕಂಡುಹಿಡಿಯೋ ಪ್ರಯತ್ನ ಮಾಡಿದ್ರು. ಆದರೆ ನಾನು ಹೇಳೋದಿಷ್ಟೇ, ಕಂಡಕ್ಟರ್ ಇರಲಿ, ಡ್ರೈವರ್ ಇರಲಿ, ಡಬಲ್ ಡ್ರೈವರ್ ಇರಲಿ, ಜಾಗ ಇಲ್ದಿರೋ ಜಾಗದಲ್ಲಿ ಬಂದರೆ ಗೊತ್ತಾಗೋದಿಲ್ಲ ಯಾರಿಗೂ. ದಯಮಾಡಿ ಇಂತಹ ಒಂದು ಸನ್ನಿವೇಶಗಳು ನಡೆದ ಹಾಗೆ ದೊಡ್ಡ ಗಾಡಿಯವರು ಅಷ್ಟೇ ಲೆಫ್ಟ್ ಸೈಡನ್ನು ನೋಡಿಕೊಂಡು, ಸ್ವಲ್ಪ ಮುಂದುಗಡೆ ಯಾವುದು ಕಾಣಲಿಲ್ಲ ಅಂದರೆ ಎಲ್ಲೆಲ್ಲಿ ಮಿರರ್ಗಳನ್ನ ಫಿಟ್ ಮಾಡ್ಕೋಬೇಕು ಅಲ್ಲಿ ಫಿಟ್ ಮಾಡಿಕೊಂಡು, ಯಾವುದೇ ಇಂತಹ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗದಿರೋ ಹಾಗೆ, ಯಾವುದೇ ಥರನಾದ ದುರ್ಘಟನೆಗಳು ನಡೆಯದ ಹಾಗೆ ನಾವು ಡ್ರೈವಿಂಗ್ ಮಾಡೋಣ. ಥ್ಯಾಂಕ್ ಯು, ನಮಸ್ಕಾರ. ಹಾಗೆ ಈ ರೀತಿ ಸಣ್ಣ ಪುಟ್ಟ ಘಟನೆಗಳು ನಡೆದಾಗ ಪೊಲೀಸ್ ಸ್ಟೇಷನ್ವರೆಗೆ ಹೋಗದೆ ನಾವೇ ಪರಸ್ಪರ ಮಾತಾಡಿಕೊಂಡು ಬಗೆಹರಿಸಿಕೊಳ್ಳುವುದಾದರೆ, ಯಾವುದೇ ವ್ಯಾಜ್ಯವಿಲ್ಲದೆ ರಾಜಿ ಆಗುವುದಾದರೆ, ನಾವು ಒಂದು ಸಣ್ಣ ಕೆಲಸ ಏನಪ್ಪ ಮಾಡಬೇಕು ಅಂದರೆ, ಒಂದು ವೈಟ್ ಪೇಪರ್ನಲ್ಲಿ ನಮಗೂ ಮತ್ತು ಲಾರಿಯವರಿಗೂ ಮತ್ತು ಕಾರ್ನವ್ರಿಗೂ ಯಾವುದೇ ಥರನಾದ ತೊಂದರೆಗಳಿರುವುದಿಲ್ಲ ಅಂತ ಹೇಳಿ ಅದಕ್ಕೆ ಬರೆದು ಅಲ್ಲಿರ್ತಕ್ಕಂತಹ ಕೆಲವರು ಸಾಕ್ಷಿ ಸೈನ್ ಮಾಡಿಕೊಂಡು ನಾವು ಸೈನ್ ಮಾಡಿದರೆ ಸಾಕು, ಯಾವುದೇ ತೊಂದರೆ ಇರುವುದಿಲ್ಲ.